ನಾಳೆ 10 ಗಂಟೆ ಮೇಲೆ 10 ಗಂಟೆನೋ ಮಧ್ಯಾಹ್ನ ನನಗೆ ಹೆಸರನ್ನು ದೆಹಲಿಯವರು ಕಳಿಸ್ಕೊಡ್ತಾರೆ. ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯನ ತಿಳಿಸಿದ್ದೀವಿ. ಅಂತಿಮ ತೀರ್ಮಾನ ದೆಹಲಿಯವರು ಮಾಡಿ ನನಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ರಾಜಭವನ್ಗೆ ಪಟ್ಟಿಯನ್ನು ಕಳಿಸ್ಕೊಡ್ತೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ಸಾಯಂಕಾಲ ನಮ್ಮ ಕಾಂಗ್ರೆಸ್ ಭವನದ ಒಂದು ಭೂಮಿ ಪೂಜೆ ಇತ್ತು. ಅದು ಇನ್ನೊಂದು ಪ್ರತ್ಯೇಕವಾದ ದಿನ ಮಾಡೋಣ ಅಂಥೇಳಿ ತೀರ್ಮಾನ ಆಗಿದೆ. ಸೊ ಯಾರಿಗೆ ಆ ಇನ್ವಿಟೇಷನ್ ಕಳಿಸಿದ್ದೀನಿ ಅವರೆಲ್ಲ ಇನ್ ಟೈಮಲ್ಲಿ 2 ಗಂಟೆ ಒಳಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ಯಾರಿಗೆ ಇನ್ವಿಟೇಷನ್ ಹೋಗಿದೆ ನಮ್ಮ ಗ್ಯಾರಂಟಿ ಸಮಿತಿಯವರು ಅವರೆಲ್ಲ ಕೂಡ ಭಾರತ್ ಜೋಡೋ ಭವನಲ್ಲಿ ಇದ್ದರೆ ನಾನು ಕ್ಯಾಬಿನೆಟ್ ಮುಗಿಸಿ ಪ್ರಮಾಣ ವಚನ ಆದಮೇಲೆ ಕ್ಯಾಬಿನೆಟ್ ಮುಗಿಸಿಸ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ, ಖರ್ಗೆ ಸಾಹೇಬ್ರನ್ನ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟು ನಾನು ಕಾಂಗ್ರೆಸ್ ಕಚೇರಿಗೆ ಬರ್ತೇನೆ. ಡಿಸಿಎಂ ಹೆಸರು ಕೂಡ ಡಿಸಿಎಂ ಅವರ ಹೆಸರು ಕೂಡ ಒಂದು ಹೆಸರನ್ನ ಫೈನಲ್ ಮಾಡಿದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈಗ ಡಿಸಿಎಂ ಹುದ್ದೆಯನ್ನ ಕೊಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಗೃಹ ಖಾತೆಯನ್ನು ನಿರ್ವಹಿಸಿದ್ರು ಪರಮೇಶ್ವರ್ ಅವರು. ಈಗ ಡಿಸಿಎಂ ಆಗಿದ್ದಂತಹ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗಿ ಪದಗ್ರಹಣವನ್ನ ನಡೆಸ್ತಾರೆ. ಆ ಕಾರ್ಯಕ್ರಮದಲ್ಲಿ ಇವರು ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತ ಮಾಹಿತಿ. ನಾಳೆ 10 ಗಂಟೆಗೆ ಸಚಿವ ಸಂಪುಟದ ಲೀಸ್ಟ್ ಫೈನಲ್ ಆಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಚಿವ ಸಂಪುಟದ ಪಟ್ಟಿ ರಿಲೀಸ್ ಆಗುತ್ತೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಯಾರ್ಯಾರೆಲ್ಲ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ ಅನ್ನುವಂತ ಲೀಸ್ಟ್ ಬಿಡುಗಡೆಯಾಗುತ್ತೆ. ದೆಹಲಿಗೆ ಹೋಗಿ ಬಂದಿರುವಂತ ಡಿಕೆ ಶಿವಕುಮಾರ್ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿರೋದು. ವರಿಷ್ಠರನ್ನ ಭೇಟಿಯಾಗಿ ಹಲವಾರು ಸುತ್ತಿನ ಸಭೆ ನಡೆಸಿ ಹೈಕಮಾಂಡ್ಗೂ ಕೂಡ ಪಟ್ಟಿಯನ್ನ ಸಲ್ಲಿಕೆ ಮಾಡಿ ಬಂದಿದ್ರು ಡಿಕೆ ಶಿವಕುಮಾರ್. ಮಾಧ್ಯಮದಲ್ಲಿ ಏನು ಹೆಸರುಗಳು ಸ್ಪೆಕ್ಯುಲೇಷನ್ ಆಗ್ತಾ ಇದೆ ಅದೆಲ್ಲ ಅಧಿಕೃತ ಅಲ್ಲ. ನಾಳೆ 10 ಗಂಟೆ ಮೇಲೆ 10 ಗಂಟೆನೋ ಮಧ್ಯಾಹ್ನ ನನಗೆ ಹೆಸರನ್ನು ದೆಹಲಿಯವರು ಕಳಿಸ್ಕೊಡ್ತಾರೆ. ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯನ ತಿಳಿಸಿದ್ದೀವಿ. ಅಂತಿಮ ತೀರ್ಮಾನ ದೆಹಲಿಯವರು ಮಾಡಿ ನನಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ರಾಜಭವನ್ಗೆ ಪಟ್ಟಿಯನ್ನು ಕಳಿಸ್ಕೊಡ್ತೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ಸಾಯಂಕಾಲ ನಮ್ಮ ಕಾಂಗ್ರೆಸ್ ಭವನದ ಒಂದು ಭೂಮಿ ಪೂಜೆ ಇತ್ತು. ಅದು ಇನ್ನೊಂದು ಪ್ರತ್ಯೇಕವಾದ ದಿನ ಮಾಡೋಣ ಅಂಥೇಳಿ ತೀರ್ಮಾನ ಆಗಿದೆ. ಸೊ ಯಾರಿಗೆ ಆ ಇನ್ವಿಟೇಷನ್ ಕಳಿಸಿದ್ದೀನಿ ಅವರೆಲ್ಲ ಇನ್ ಟೈಮಲ್ಲಿ 2 ಗಂಟೆ ಒಳಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ಯಾರಿಗೆ ಇನ್ವಿಟೇಷನ್ ಹೋಗಿದೆ ನಮ್ಮ ಗ್ಯಾರಂಟಿ ಸಮಿತಿಯವರು ಅವರೆಲ್ಲ ಕೂಡ ಭಾರತ್ ಜೋಡೋ ಭವನಲ್ಲಿ ಇದ್ದರೆ ನಾನು ಕ್ಯಾಬಿನೆಟ್ ಮುಗಿಸಿ ಪ್ರಮಾಣ ವಚನ ಆದಮೇಲೆ ಕ್ಯಾಬಿನೆಟ್ ಮುಗಿಸಿಸ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ, ಖರ್ಗೆ ಸಾಹೇಬ್ರನ್ನ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟು ನಾನು ಕಾಂಗ್ರೆಸ್ ಕಚೇರಿಗೆ ಬರ್ತೇನೆ. ಡಿಸಿಎಂ ಹೆಸರು ಕೂಡ ಡಿಸಿಎಂ ಅವರ ಹೆಸರು ಕೂಡ ಒಂದು ಹೆಸರನ್ನ ಫೈನಲ್ ಮಾಡಿದಾರೆ ಅಂತ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ಬಂದ ನಂತರ ಕೊಟ್ಟಿರುವಂತಹ ಫಸ್ಟ್ ರಿಯಾಕ್ಷನ್ ಇದು. ನಾಳೆ ಏನೇನೆಲ್ಲ ಆಗುತ್ತೆ? ನಾಳೆ ಮೊದಲಿಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಗುತ್ತೆ. ಅದಾದ ಬಳಿಕ ನಾನು ಕೆಪಿಸಿಸಿ ಕಚೇರಿಗೆ ಭೇಟಿ ಕೊಡ್ತೀನಿ. ಆದರೆ ಮಾಧ್ಯಮಗಳಲ್ಲಿ ಏನ್ ಸರ್ಕ್ಯುಲೇಷನ್ ಆಗ್ತಾ ಇದೆಯಲ್ವಾ, ಅದ್ಯಾವುದು ಕೂಡ ನಿಜ ಅಲ್ಲ. ನಾಳೆ ನಾವು ನಿಜವಾದಂತ ಪಟ್ಟಿಯನ್ನ ರಿಲೀಸ್ ಮಾಡ್ತೀವಿ. ನಾಳೆ ಯಾರೆಲ್ಲ ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನುವಂತ ಪಟ್ಟಿಯನ್ನ ನಾಳೆ ಬೆಳಿಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತೀವಿ ಅಂತ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಸಭೆ ನಡೆಸಿದ್ದೀವಿ, ನಮ್ಮ ಅಭಿಪ್ರಾಯಗಳನ್ನ ವರಿಷ್ಠರಿಗೆ ತಿಳಿಸಿದ್ದೀವಿ. ವರಿಷ್ಠರು ಒಂದು ಪಟ್ಟಿಯನ್ನ ಫೈನಲ್ ಮಾಡಿಬಿಟ್ಟು ನಮಗೆ ಕಳಿಸ್ತಾರೆ. ಆ ಪಟ್ಟಿಯನ್ನ ನಾನು ನಾಳೆ ರಿಲೀಸ್ ಮಾಡ್ತೀನಿ, ಅದು ಕೂಡ ನಾಳೆ ಬೆಳಗ್ಗೆ 10 ಗಂಟೆಗೆ ಅಂತ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಪ್ರತಿಕ್ರಿಯೆ ಇದು. ಈಗಾಗಲೇ ಹಲವಾರು ಜನ ಸಂಭಾವ್ಯ ಸಚಿವರನ್ನ ಗುರುತು ಮಾಡಲಾಗಿದೆ. ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಸಂಪುಟ ಸಹೋದ್ಯೋಗಿಗಳಿಗೆ ಡಿಕೆ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಯಾರಿಗೆಲ್ಲ ಮೆಸೇಜ್ ಹೋಗಿದ್ಯೋ ಅವರೆಲ್ಲರೂ ಕೂಡ ಬನ್ನಿ. ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಮೆಸೇಜ್,
ನಾಳೆ ಲೋಕಭವನಕ್ಕೆ ಬರುವಂತೆ ಡಿಕೆಶಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ಸಂಪುಟ ಸಹೋದ್ಯೋಗಿಗಳಾಗ್ತಾರೆ. ಅಂದ್ರೆ ಸಚಿವ ಸಂಪುಟವನ್ನ ಸೇರ್ತಾರೆ, ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಯಾರಿಗೆಲ್ಲ ಮೆಸೇಜ್ ಹೋಗಿದೆಯೋ ಅವರೆಲ್ಲರೂ ಕೂಡ ನಾಳೆ ಲೋಕಭವನಕ್ಕೆ ಬನ್ನಿ, ಪದಗ್ರಹಣ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಒಂದು ತೀರ್ಮಾನ ಆಗಿದೆ. ಹೈಕಮಾಂಡ್ ಕೂಡ ಕೆಲವೊಂದಿಷ್ಟು ಹೆಸರನ್ನ ಫೈನಲ್ ಮಾಡಿದೆ. ಅವರೆಲ್ಲರಿಗೂ ಕೂಡ ಇವತ್ತು ರಾತ್ರಿ ಮೆಸೇಜ್ ಹೋಗುತ್ತೆ. ಯಾರಿಗೆಲ್ಲ ಮೆಸೇಜ್ ಹೋಗುತ್ತೆ, ನಾಳೆ ಅವರು ಪದಗ್ರಹಣ ಕಾರ್ಯಕ್ರಮಕ್ಕೆ ಬರ್ತಾರೆ, ಅವರು ಕೂಡ ಡಿಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಈಗಾಗಲೇ ಬಂದಿರುವಂತಹ ಪಟ್ಟಿ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ, ಯುಟಿ ಖಾದರ್ ಇದ್ದಾರೆ, ಕೆಎಚ್ ಮುನಿಯಪ್ಪ ಇದ್ದಾರೆ, ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಬೈರತಿ ಸುರೇಶ್. ಇಷ್ಟೂ ಜನ ಮೊದಲ ಪಟ್ಟಿಯಲ್ಲಿ ಅಂದ್ರೆ ಮೊದಲ ಹಂತದಲ್ಲಿ ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನುವಂತ ಮಾಹಿತಿ. ಆದ್ರೆ ಇದಿನ್ನೂ ಕೂಡ ಫೈನಲ್ ಆಗಿಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ಮಾಡಿದ್ಯೋ ಆ ಪಟ್ಟಿ ನಾಳೆ ರಿಲೀಸ್ ಆಗುತ್ತೆ. ಆದ್ರೆ ಯಾರೆಲ್ಲ ಸಚಿವ ಸಂಪುಟವನ್ನ ಸೇರ್ತಾರೋ ಅವರೆಲ್ಲರಿಗೂ ಕೂಡ ಇವತ್ತೇ ಮೆಸೇಜ್ ಹೋಗುತ್ತೆ. ಅವರು ನಾಳೆ ಲೋಕಭವನಕ್ಕೆ ಬರಬೇಕು ಅಂತ ಡಿಕೆ ಶಿವಕುಮಾರ್ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಾಳೆ ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತ ನೋಡಿದ್ರೆ ಡಿಕೆಶಿ ಪ್ರಮಾಣ ವಚನಕ್ಕೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಬರಲ್ವಂತೆ. ಆದ್ರೆ ರಾಹುಲ್ ಗಾಂಧಿ ಅವರು ಬರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ. ಅವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ. ನಾಳೆ ಲೋಕಭವನದಲ್ಲಿ ಅದ್ದೂರಿಯಾಗಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಭೇಟಿ ನೀಡೋದಿಲ್ಲ, ಉಪಸ್ಥಿತಿ ಇರೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಬರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ. ಅವರನ್ನ ಬೀಳ್ಕೊಟ್ಟ ನಂತರ ನಾನು ಕೆಪಿಸಿಸಿ ಕಚೇರಿಗೆ ಹೋಗ್ತೀನಿ ಅಂತ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ರು. ದೆಹಲಿ ಹೋಗಿ ಬಂದ ನಂತರ ಅವ್ರು ಕೊಟ್ಟಿರುವಂತಹ ಫಸ್ಟ್ ರಿಯಾಕ್ಷನ್ ನಲ್ಲಿ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಇಬ್ರು ಕೂಡ ನಾಳೆ ನಡೆಯುವಂತ ಪದಗ್ರಹಣ ಕಾರ್ಯಕ್ರಮದಲ್ಲಿರ್ತಾರೆ. ಭಾರತ್ ಜೋಡೋ ಭವನಲ್ಲಿ ಇದ್ದರೆ ನಾನು ಕ್ಯಾಬಿನೆಟ್ ಮುಗಿಸಿ